ರಾಜ್ಯ ರಾಜಕಾರಣದಲ್ಲಿ ಇದೀಗ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾರ್ಟಿಯರ್ ವಾಚ್ ಸಮರ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ನಮೂದಿಸಿಲ್ಲ, ಯಾಕೆ? ರೋಲೆಕ್ಸ್ ಟ್ಯೂಬ್ಲೆಟ್ ವಾಚ್ ಮಾತ್ರ ನಮೂದಿಸಿದ್ದಾರೆ. ಒಂದು ಕಾರ್ಟಿಯರ್ ವಾಚ್ಗೆ 26ರಿಂದ 47 ಲಕ್ಷ ರೂಪಾಯಿ ಆಗುತ್ತೆ. ಯಾಕೆ ನಮೂದು ಮಾಡಿಲ್ಲ? ಹಾಗಾದ್ರೆ ಈ ಕಾರ್ಟಿಯರ್ ವಾಚ್ ಕದ್ದಿದ್ದ? ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ. ಡಿಸಿಎಂಗೆ ಛಲವಾದಿ ನಾರಾಯಣಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಬಹಿರಂಗವಾಗಿ. ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಸಿಎಂ ಕುರ್ಚಿ ಹೋರಾಟ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದರೆ, ಇದರ ಮಧ್ಯದಲ್ಲಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾರ್ಟಿಯರ್ ವಾಚ್ ಸಮರ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಹಾಗಿದ್ರೆ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚನ್ನು ನಮೂದಿಸಬೇಕಾಗಿತ್ತು, ಯಾಕೆ ನಮೂದಿಸಲಿಲ್ಲ ನೀವು? ರೋಲೆಕ್ಸ್ ಆಗಿರಬಹುದು, ಟ್ಯೂಬ್ಲೆಟ್ ವಾಚ್ ಆಗಿರಬಹುದು, ಮಾತ್ರ ನೀವು ಅದರಲ್ಲಿ ನಮೂದಿಸಿದ್ದೀರಿ. ಹಾಗಾದರೆ ಈ ಕಾರ್ಟಿಯರ್ ವಾಚ್ಗೆ 26ರಿಂದ 47 ಲಕ್ಷ ರೂಪಾಯಿ ಆಗುತ್ತೆ. ಹಾಗಾದರೆ ಈ ಕಾರ್ಟಿಯರ್ ವಾಚ್ ಏನಾದರೂ ಕದ್ದು ತೆಗೆದುಕೊಂಡು ಬಂದಿದ್ದೀರಾ? ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದ್ದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡಿಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಕೊಂಡಿದ್ದೀರಿ? ದಾಖಲೆ ಬಿಡುಗಡೆ ಮಾಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಇದೀಗ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾರ್ಟಿಯರ್ ವಾಚ್ ಸಮರ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ನಮೂದಿಸಿಲ್ಲ, ಯಾಕೆ? ರೋಲೆಕ್ಸ್ ಟ್ಯೂಬ್ಲೆಟ್ ವಾಚ್ ಮಾತ್ರ ನಮೂದಿಸಿದ್ದಾರೆ. ಒಂದು ಕಾರ್ಟಿಯರ್ ವಾಚ್ಗೆ 26ರಿಂದ 47 ಲಕ್ಷ ರೂಪಾಯಿ ಆಗುತ್ತೆ. ಯಾಕೆ ನಮೂದು ಮಾಡಿಲ್ಲ? ಹಾಗಾದ್ರೆ ಈ ಕಾರ್ಟಿಯರ್ ವಾಚ್ ಕದ್ದಿದ್ದ? ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ. ಡಿಸಿಎಂಗೆ ಛಲವಾದಿ ನಾರಾಯಣಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಬಹಿರಂಗವಾಗಿ. ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಸಿಎಂ ಕುರ್ಚಿ ಹೋರಾಟ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದರೆ, ಇದರ ಮಧ್ಯದಲ್ಲಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾರ್ಟಿಯರ್ ವಾಚ್ ಸಮರ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಹಾಗಿದ್ರೆ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚನ್ನು ನಮೂದಿಸಬೇಕಾಗಿತ್ತು, ಯಾಕೆ ನಮೂದಿಸಲಿಲ್ಲ ನೀವು? ರೋಲೆಕ್ಸ್ ಆಗಿರಬಹುದು, ಟ್ಯೂಬ್ಲೆಟ್ ವಾಚ್ ಆಗಿರಬಹುದು, ಮಾತ್ರ ನೀವು ಅದರಲ್ಲಿ ನಮೂದಿಸಿದ್ದೀರಿ. ಹಾಗಾದರೆ ಈ ಕಾರ್ಟಿಯರ್ ವಾಚ್ಗೆ 26ರಿಂದ 47 ಲಕ್ಷ ರೂಪಾಯಿ ಆಗುತ್ತೆ. ಹಾಗಾದರೆ ಈ ಕಾರ್ಟಿಯರ್ ವಾಚ್ ಏನಾದರೂ ಕದ್ದು ತೆಗೆದುಕೊಂಡು ಬಂದಿದ್ದೀರಾ? ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದ್ದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು.
ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡಿಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಕೊಂಡಿದ್ದೀರಿ ದಾಖಲೆ ಬಿಡುಗಡೆ ಮಾಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಇದೀಗ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾರ್ಟಿಯರ್ ವಾಚ್ ಸಮರ ಶುರುವಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ನಮೂದಿಸಿಲ್ಲ. ಯಾಕೆ? ರೋಲೆಕ್ಸ್ ಟ್ಯೂಬ್ಲೆಟ್ ವಾಚ್ ಮಾತ್ರ ನಮೂದಿಸಿದ್ದಾರೆ. ಒಂದು ಕಾರ್ಟಿಯರ್ ವಾಚ್ಗೆ 26-47 ಲಕ್ಷ ರೂಪಾಯಿ ಆಗುತ್ತೆ. ಯಾಕೆ ನಮೂದು ಮಾಡಿಲ್ಲ? ಹಾಗಾದ್ರೆ ಈ ಕಾರ್ಟಿಯರ್ ವಾಚ್ ಕದ್ದಿದ್ದ? ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ. ಡಿಸಿಎಂಗೆ ಛಲವಾದಿ ನಾರಾಯಣಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಬಹಿರಂಗವಾಗಿ. ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಸಿಎಂ ಕುರ್ಚಿ ಹೋರಾಟ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದರೆ, ಇದರ ಮಧ್ಯದಲ್ಲಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಾರ್ಟಿಯರ್ ವಾಚ್ ಸಮರ ಶುರುವಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಹಾಗಿದ್ರೆ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ರೋಲೆಕ್ಸ್ ಆಗಿರಬಹುದು, ಹ್ಯೂಬ್ಲೆಟ್ ವಾಚ್ ಆಗಿರಬಹುದು ಮಾತ್ರ ನೀವು ಅದರಲ್ಲಿ ನಮೂದಿಸಿದ್ದೀರಿ. ಹಾಗಾದರೆ ಈ ಕಾರ್ಟಿಯರ್ ವಾಚ್ಗೆ 26-47 ಲಕ್ಷ ರೂಪಾಯಿ ಆಗುತ್ತೆ. ಹಾಗಾದರೆ ಈ ಕಾರ್ಟಿಯರ್ ವಾಚ್ ಏನಾದರೂ ಕದ್ದು ತೆಗೆದುಕೊಂಡು ಬಂದಿದ್ದೀರಾ? ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡಿವಿಟ್ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದ್ದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡಿಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಕೊಂಡಿದ್ದೀರಿ ದಾಖಲೆ ಬಿಡುಗಡೆ ಮಾಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು